ಒಂದು ಮರ 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಿ ಸಾವಿರಾರು ಬಾಲ್ಯದ ನೆನಪುಗಳನ್ನು ಹೊತ್ತುಕೊಂಡಿರಬಹುದೇ? ಇದು ಏನು ಎಂದು ನಿಮಗೆ ಗೊತ್ತೇ? ಇದು ಹುಣಸೆ ಹಣ್ಣು. ನಾನು ಮೊದಲಿಗೆ ಪ್ರೀತಿಸಿದ ಮರ ಎಂದರೆ ಇದೇ ಹುಣಸೆ ಮರ. ನಿಸರ್ಗ ಶಾಲೆಗೆ ಮತ್ತೆ ಸ್ವಾಗತ. ಅಯ್ಯೋ, ಆ ಮರದ ಜೊತೆ ಎಷ್ಟೋ ಸಿಹಿ ನೆನಪುಗಳಿವೆ. ನಾನು ಚಿಕ್ಕವಳಿದ್ದಾಗ ನನ್ನ ಸ್ನೇಹಿತರ ಜೊತೆ ಹುಣಸೆ ಮರದ ತಂಪಾದ ನೆರಳಿನಲ್ಲಿ ಗಂಟೆಗಟ್ಟಲೆ ಆಟ ಆಡುತ್ತಿದ್ದೆವು. ಮರದ ಗಟ್ಟಿಯಾದ ಕೊಂಬೆಗೆ ಹಗ್ಗ ಕಟ್ಟಿ ಜೋಕಾಲಿ ಆಡುತ್ತಿದ್ದೆವು. ಮತ್ತೆ ಗೊತ್ತಾ, ಅದರಲ್ಲಿ ಅತ್ಯಂತ ಮಜವಾದ ಭಾಗ ಯಾವುದು? ಹುಣಸೆ ಹಣ್ಣುಗಳನ್ನು ಕಿತ್ತು ಕುಟ್ಟಿ ನಮ್ಮದೇ ಆದ ಚಿಕ್ಕ ಹುಣಸೆ ಕ್ಯಾಂಡಿಗಳನ್ನು ಮತ್ತು ಲಾಲಿಪಾಪ್ಗಳನ್ನು ಮಾಡಿಕೊಂಡು ಖುಷಿಯಾಗಿ ತಿನ್ನುತ್ತಿದ್ದೆವು. ನಿಮಗೆ ಗೊತ್ತೇ, ಹುಣಸೆ ಮರವು 100 ವರ್ಷಗಳ ಕಾಲ ಬದುಕಬಹುದು. ಆ ಅವಧಿಯಲ್ಲಿ ಅನೇಕ ತಲೆಮಾರುಗಳ ಪಕ್ಷಿಗಳು, ಅಳಿಲುಗಳು ಮತ್ತು ನಮ್ಮಂತಹ ಮಕ್ಕಳಿಗೆ ಆಶ್ರಯ ನೀಡುತ್ತದೆ. ಹುಣಸೆ ಮರ ನಮ್ಮ ಒಳ್ಳೆಯ ಸ್ನೇಹಿತನಂತಿತ್ತು. ಅದು ನಮಗೆ ತಂಪಾದ ನೆರಳು, ರುಚಿಯಾದ ಹಣ್ಣುಗಳು ಮತ್ತು ಮರೆಯಲಾಗದ ಸುಂದರ ನೆನಪುಗಳನ್ನು ಕೊಟ್ಟಿತು. ಈಗ ಇಂದಿನ ಪ್ರಕೃತಿಯ ಅದ್ಭುತವನ್ನು ತಿಳಿಯೋಣ. ಹುಣಸೆ ಮರವು ರುಚಿಯಾದ ಹುಣಸೆ ಹಣ್ಣುಗಳನ್ನು ಕೊಡುವ ಮೊದಲು ಅದರಲ್ಲಿ ಚಿಕ್ಕ ಚಿಕ್ಕ ಹಳದಿ ಬಣ್ಣದ ಹೂಗಳು ಅರಳುತ್ತವೆ. ಆ ಪುಟ್ಟ ಹೂಗಳು ನಿಧಾನವಾಗಿ ಬೆಳೆದು ನಾವು ತಿನ್ನುವ ರುಚಿಯಾದ ಹುಣಸೆ ಹಣ್ಣುಗಳಾಗುತ್ತವೆ. ಪ್ರಕೃತಿ ಎಷ್ಟು ಅದ್ಭುತ ಅಲ್ಲವೇ? ಈಗ ಇಂದಿನ ಪ್ರಕೃತಿಯ ಸವಾಲು. ಈ ವಾರ ನಿಮ್ಮ ಮನೆ ಅಥವಾ ಶಾಲೆ ಹತ್ತಿರ ಒಂದು ಮರವನ್ನು ಹುಡುಕಿ. ಹುಣಸೆ ಮರ ಸಿಕ್ಕರೆ ತುಂಬ ಚೆನ್ನಾಗಿರುತ್ತದೆ. ನಗರದಲ್ಲಿ ವಾಸಿಸುವವರಿಗೆ ಅದು ಸಿಗದೇ ಇರಬಹುದು. ಹಾಗಿದ್ದರೆ ಯಾವುದೇ ಮರವನ್ನು ಗಮನದಿಂದ ನೋಡಿ. ಅದರಲ್ಲಿ ಹೂಗಳಿವೆಯೇ, ಹಣ್ಣುಗಳಿವೆಯೇ, ಅಥವಾ ಹೊಸ ಎಲೆಗಳು ಬಂದಿವೆಯೇ? ನೀವು ಕಂಡದ್ದನ್ನು ನನಗೆ ತಿಳಿಸಿ. ನಿಸರ್ಗ ಶಾಲೆಯಲ್ಲಿ ಮತ್ತೆ ಭೇಟಿಯಾಗೋಣ. ಬನ್ನಿ, ಪ್ರಕೃತಿಯನ್ನು ಅನ್ವೇಷಿಸೋಣ, ಕಲಿಯೋಣ ಮತ್ತು ಪ್ರೀತಿಸೋಣ. ಧನ್ಯವಾದಗಳು.